ಗೈಸ್ ಒಂದು ಐಟಮ್ ತೋರಿಸ್ತೀನಿ ನೋಡಿ ಇವಾಗ. ಅಚ್ಚಾ ಹೀಗೆ ಗೈಸ್ ಈ ಗಾಡಿದು ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡಿ, ಈ ಥಿಕ್ನೆಸ್ ಇದೆ. ಆಯ್ತು, ಆಮೇಲೆ ಹಂಗೆ ಇನ್ನೊಂದು ಗಾಡಿದು ಎಕ್ಸ್ಟ್ರಾ ಫಿಟ್ಟಿಂಗ್ ತೋರಿಸ್ತೀನಿ ನೋಡಿ. ಈ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡಿ. ಇದನ್ನ ಯಾಕೆ ಇಷ್ಟು ದಪ್ಪ ಕೊಟ್ಟಿದ್ದಾರೆ ಅಂದರೆ, ಯಾಕೆ ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಆದರೆ ಗಾಡಿಗೂ ಗ್ಯಾರಂಟಿ ಸಿಗಲ್ಲ, ಆಕ್ಸಿಡೆಂಟ್ ಆದವನಿಗೂ ಗ್ಯಾರಂಟಿ ಸಿಗಲ್ಲ. ಅದಕ್ಕೆ ಇಷ್ಟು ದಪ್ಪ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಆಕ್ಸಿಡೆಂಟ್ ಆದರೆ ಗಾಡಿ ಪಾರ್ಟ್ಸ್ಗಳು ಏನು ಉಳಿತಾ ಇಲ್ಲ. ಅಂದರೆ ಆ ರೇಂಜಿಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದೇ ಅವಾಗ ಈ ಥಿಕ್ನೆಸ್ಸಲ್ಲಿ ಏನು ಕೊಡ್ತಾ ಇದ್ರು ಅಂದರೆ, ಅವಾಗ ಗಾಡಿನ ಹುಷಾರಾಗಿ ಓಡಿಸೋರು. ಆಕ್ಸಿಡೆಂಟ್ ಆದ್ರೂ ಏನು ಲೈಟಾಗಿ ಆಗೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಬಟ್ ಈಗ ಯಾವ ರೇಂಜಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಮನುಷ್ಯನೇ ಬದುಕೋ ಚಾನ್ಸೇ ಇಲ್ಲ. ಅದಕ್ಕೆ ಈ ಥಿಕ್ನೆಸ್ಸಲ್ಲಿ ಕೊಟ್ಟಿದ್ದಾರೆ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ.